ಮಚ್ಚಣ್ಣವ್ರ ಹೆಸರು ಹೇಳಿದಾನ, ತಿಮರೋಳಿ ಅವ್ರ ಹೆಸರು ಹೇಳಿದಾನ, ಅವ್ರು ನನಗೆ ದಾರಿ ತಪ್ಪಿಸಿದ್ರು ಅನ್ನೋ ಮಾತಾಡಿದಾರೆ ಅಂತ ಸುದ್ದಿಗಳಿದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅದು ಪೂರ ಹೊರಗೆ ಬಂದಾಗ ಗೊತ್ತಾಗುವಂಥದ್ದು. ಬಟ್ ಈಗ ಮಾತ್ರ ಈ ಒಂದು ಧರ್ಮಸ್ಥಳದ ಯುದ್ಧ ತಾರಕಕ್ಕೆ ಬಂದ ಹೆಗಡೆ ವರ್ಸಸ್ ಅದರ್ಸ್ ಅಂತ, ಅಥವಾ ಯೂಟ್ಯೂಬರ್ಸ್ ವರ್ಸಸ್ ಹೆಗಡೆ ಈ ರೀತಿಯಾಗಿ ಆಗ್ತಾಯಿದೆ ಅಂತೇಳಿ ಅನಿಸ್ಲಿಕ್ಕತ್ತದ. ಇದರಿಂದಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಸಹಜ ನಿಧಾನಕ್ಕೆ ಈ ಒಂದು ಈಗಾಗಲಿದ್ದಂಥ ಸಮಸ್ಯೆ ಮತ್ತೆ ಗಟ್ಟಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಜಲ್ದಿ ಇದನ್ನು ನೀವು ಎನ್ಕ್ವೈರಿ ಮಾಡಿ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಹೆಗ್ಗಡೆ ಅವರು. ಇದಕ್ಕೆ ಇಷ್ಟ ಕಾರಣ ಸತ್ಯ ಹೊರಗೆ ಬರಲಿ, ಯಾವ ಇದ್ದಾರೋ ಹೊರಗೆ ಬರಲಿ ಅನ್ನೋಂಥದ್ದು. ಅದಕ್ಕೆ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಟ್ಟಣ್ಣವ್ರು ಮಾತ್ರ ಅವ್ರೂ ಹಾಜರಾಗಿದ್ದಾರೆ, ಅವರು ತಮ್ಮ ಮಾತುಗಳು ಹೇಳ್ತಾ ಇದ್ದಾರೆ, ಯಾರಿಂದ ಅನ್ಯಾಯ ಆಯಿತು, ಏನಾಯಿತು, ಹೇಗಾಯಿತು ಅಂತೇಳಿ. ಮತ್ತು ಸೌಜನ್ಯ ಕೇಸ್ ಎಲ್ಲ ಸುತ್ತಾಗಿ ಮಧ್ಯದಲ್ಲಿ ಬರೋದು ಸೌಜನ್ಯ ಕೇಸ್ ರಿವೋಕ್ ಮಾಡಿರಿ ಅಂತ ಆಲ್ರೆಡಿ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಕ್ಲೋಸ್ ಮಾಡಿದೆ. ಈಗ ಮರಳಿ ಆರಂಭ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥೇಳಿ ಇವತ್ತು ನಮ್ಮ ಸರ್ಕಾರನು ಅಥವಾ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಹೇಳ್ಕೊಳ್ಳಿಕ್ಕತ್ತದು. ಆದರೆ ಇಲ್ಲೇ ಉಳಿದ ವಿಷಯಗಳನ್ನ ತೆಗೆದು ನೋಡಿದಾಗ ಸೌಜನ್ಯ ಪರ ಕೇಸಿಗಾಗಿನ ಇಲ್ಲಿವರೆಗೆ ಮಟ್ಟಣ್ಣವರಾಗಿರ್ಬೋದು, ತಿಮರೋಳಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಾಕಷ್ಟು ರೀತಿಯ ಪ್ರಯತ್ನ ಮಾಡಿ ಈ ಒಂದು ಹಂತಕ್ಕೆ ತಂದಿದ್ದಾರೆ. ಈಗ ಅದನ್ನು ಒಂದು ನಿಶ್ಚಿತವಾಗಿ ಉತ್ತರ ಪಡೆಯುವಷ್ಟರಲ್ಲಿನ ನಿಶ್ಚಿತವಾಗಿಯೂ ಉತ್ತರ ಪಡೆಯಬೇಕು ಎನ್ನುವಷ್ಟರಲ್ಲಿಗೆ ಮತ್ತು ಬೇರೆ ಬೇರೆ ಆಯಾಮದ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ಇಲ್ಲ ಈಗ ನಿಮಗೆ ಹೇಳಿದಂಗೆ ಒಂದು ಕಡೆ ಹೆಗ್ಗಡೆಯವರು ಒಪ್ಕೊಳ್ತಾ ಇದ್ದಾರೆ ಆಗಲಿ ತನಿಖೆ ಅಂತೇಳಿ, ಇನ್ನೊಂದು ಕಡೆ ಇದನ್ನು ನಮ್ಮ BJPಗರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು, ಅದೇ ಕಾಲಕ್ಕೆ SIT ತಮಗೆ ಬೇಕಾದ್ರೆ ನೇಮಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು. ಅದಕ್ಕಾಗಿ NIA ನೇಮಿಸ್ರಿ ಮತ್ತು ವಿದೇಶಿ ಫಂಡ್ ಸಾಕಷ್ಟು ಬರ್ತದಿಲ್ಲ, ಒಡನಾಡಿ ಅನ್ನುವಂಥ ಒಂದು ಸಂಘಟನೆ ಓಡಾಡಿ ಮಾಡ್ತಾಯಿದೆ, ಅದು ದುಡ್ಡಿನ ಮೂಲೇನು ಅನ್ನೋ ಪ್ರಶ್ನೆಗಳು ಸಹಿತ ಇವತ್ತು ಎತ್ತಾ ಇದ್ದಾರೆ. ಇವೆಲ್ಲ ಕೇಳಬೇಕಾಗಿದ್ದು, ಯಾಕಂದರೆ ಇದೆಲ್ಲ ಶುರುವಾಗಿದ್ದು ಆ ಅನಾಮಕನಿಂದಾಗಿ. ಅನಾಮಕನ ಯಾರು ತಯಾರು ಮಾಡಿದರು, ಏನು ಎಂತ ಇವತ್ತಿನ ಹಲವು ಚರ್ಚೆಗಳು ನಡೀತಾ ಇದ್ದಾವೆ. ಎಲ್ಲ ತಿಮರೋಳಿ ಅವರು, ಅವ್ರ ಜೊತೆಗೆ